ನಕಲಿ ಬಿತ್ತನೆ ಬೀಜ ವಿತರಣೆ ಕಡಿವಾಣ ಹಾಕುವ ಇಲಾಖೆಯಿಂದಲೇ ರೈತರಿಗೆ ನಕಲಿ ಬೀಜ ವಿತರಣೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿ ಗ್ರಾಮದ ಕಪ್ಪು ಭೂಮಿಯಲ್ಲಿ ಬಿತ್ತನೆ ಮಾಡಿದ ಸೂರ್ಯಕಾಂತಿ ಬೆಳೆತೆನೆ ಬಿಡದೆ ಮುಟರು ರೋಗ ಆವರಿಸಿ ಬೆಳೆಕಾಳು ಕಟ್ಟದೆ ಸಂಪೂರ್ಣ ನಷ್ಟ ಸಂಭವಿಸಿರುವುದು ಕಂಡುಬಂದಿದೆ. ಚಳ್ಳಕೆರೆ ಕೃಷಿ ಇಲಾಖೆಯಿಂದ KBSH 41 ತಳಿಯ ಸೂರ್ಯಕಾಂತಿ ಬೀಜ ಖರೀದಿಸಿ ಬಿತ್ತನೆ ಮಾಡಲಾಗಿದ್ದು, ತೆನೆ ಬಿಟ್ಟು ಕಾಳು ಕಟ್ಟದೆ ಮುಟರು ರೋಗ ಕಾಣಿಸಿಕೊಂಡಿದ್ದು ಬೆಳೆ ನಾಶವಾಗಿದೆ. ಇದರಿಂದ ರೈತರು ಬಿತ್ತನೆ ಬೀಜ ಗೊಬ್ಬರ ಹಾಕಿದ ಶ್ರಮಕ್ಕೆ ಫಲ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೃಷಿ ಇಲಾಖೆ ಕೊಟ್ಟಿರುವ ಸೂರ್ಯಕಾಂತಿ ಬೀಜ ಸಂಪೂರ್ಣ ಕಳಪೆಯಾಗಿದೆ. ಸಕಾಲಕ್ಕೆ ಮಳೆ ಬಾರದ ಬರಗಾಲದ ಛಾಯೆ ಆವರಿಸಿದ್ದು, ಈಗಲಾದರೂ ರೈತರು ಅತಿವೃಷ್ಟಿ ಅನಾವೃಷ್ಟಿಗೆ ತುತ್ತಾಗಿ ಸಾಲದ ಸುಳಿಗೆ ಸಿಲುಕಿ ಸಂಕಷ್ಟಕ್ಕೆ ಸಿಲುಕಿದ್ದು, ಕೃಷಿ ಇಲಾಖೆಯಿಂದಲೇ ನಕಲಿ ಬಿತ್ತನೆ ಬೀಜ ಖರೀದಿಸಿ ಬೆಳೆ ಕಳೆದುಕೊಂಡ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೃಷಿ ಇಲಾಖೆಯಿಂದಲೇ ನಕಲಿ ಬಿತ್ತನೆ ಬೀಜ ವಿತರಣೆ ಮಾಡಿದರೆ ಇನ್ನು ನಕಲಿ ಬೀಜ ಗೊಬ್ಬರ ಮಾರಾಟಗಾರರ ಮೇಲೆ ಕೃಷಿ ಇಲಾಖೆ ಕಡಿವಾಣ ಹಾಕಲು ಸಾಧ್ಯವೇ ಎಂಬ ಪ್ರಶ್ನೆ ರೈತರಲ್ಲಿ ಕಾಡುತ್ತದೆ. ಕೂಡಲೇ ಬೆಳೆ ನಷ್ಟವಾದ ರೈತರಿಗೆ ಪರಿಹಾರ ನೀಡುವಂತೆ ರೈತರಾದ ತಿಪ್ಪೇಸ್ವಾಮಿ, ಚಿದಾನಂದಪ್ಪ, ಗೋವಿಂದಪ್ಪ ಕೃಷಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಹಾಕಿ ಆ ರೈತರಿಗೆ ನೀವು ಬರೆಸ್ತಕ್ಕಂಥ ಒಂದು ವ್ಯವಸ್ಥೆನ ಕೃಷಿ ಇಲಾಖೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಿಮ್ಮ ಆಫೀಸ್ ಮುಂದೆ ನಾವು ಶಾಮಿಯಾನಾಗಿ ಧರಣಿ ಮಾಡಬೇಕಾಗುತ್ತೆ. ಎಷ್ಟೊಂದು 30-40 ಜನ ರೈತರು ತಂದಿರ್ಬೋದು ನಮ್ಮ ಭಾಗದಾಗೆ. ಆ ರೈತರದೆಲ್ಲರೂ ಇದೇ ಥರನೇ ಆಗಿದೆ. ಏನಾಗಿದೆ ಅಂದರೆ ಇದು ಮುಟರು ರೋಗ ಬಂದಿದೆ. ಬೇರೆ ಕಡೆ ಬೀಜ ತಂದು ಹಾಕಿರೋವು ಸ್ವಲ್ಪ ಪರವಾಗಿಲ್ಲ, ಇದರಲ್ಲಿ ಇದ್ದಿದ್ದ ಮಟ್ಟಿಗೆ ಪರವಾಗಿಲ್ಲ. 40% 30% ಬೆಳೆ ಆಗುತ್ತೆ. ಸಂಪೂರ್ಣ ಬೀಜದ ಒಂದು ರೋಗದ ಬೀಜ ಇದು. ಇದೆಲ್ಲ ಜರ್ಮಿನೇಷನ್ ಆಗೋದಿಲ್ಲ, ಯಾವ ಪಾಲೇಷನ್ ಬರೋದಿಲ್ಲ, ಇದೇನು ಕಾಳೆ ಕಟ್ಟೋದಿಲ್ಲ. ಇದು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಬೆಳೆ ಹೆಂಗೆ ಬರುತ್ತೆ? ಇದು ಸಂಪೂರ್ಣ ನಾಶನೇ ಇದೆ. ಆದ್ದರಿಂದ ನೋಡಿರಿ, ಕೃಷಿ ಇಲಾಖೆಯವರು ನೀವು ಬಂದು ಇನ್ನೊಂದು ಸಾರಿ ನೀವು ಬಂದು ಸರ್ವೆ ಮಾಡಿರ್ಬೇಕಾದ್ರೆ ನಾವು ಬೇಡ ಅನ್ನೋದಿಲ್ಲ. ಎಲ್ಲ ಹೊಲಗಳು ನೀವು ಕೊಟ್ಟಿರ್ತಕ್ಕಂಥ ಬೀಜ ಗೊತ್ತಿದೆ ನಿಮಗೆ, ಯಾರ್ಯಾರು ರೈತರಿಗೆ ಕೊಟ್ಟಿದ್ದೀರಂತ. ನಿಮ್ಮಲ್ಲಿ ಇಲಾಖೆಯಲ್ಲಿ ಅಡ್ರೆಸ್ ಇರುತ್ತೆ, ರಸೀದಿಗಳಿರ್ತವೆ, ಅವ್ನು ತಗೊಂಬರ್ರಿ, ನೋಡಿರಿ. ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡಿ. ಇಲ್ಲ ಕುಂತ್ಕೊಂಡು ಏನೋ ಮಾಡೋದಾದರೆ ಅದು ಅಷ್ಟೊಂದು ಸೂಕ್ತವಾಗಿ ಕಾಣೋದಿಲ್ಲ. ನೀವು ಹೊಲಕ್ಕೆ ಬರ್ಬೇಕು, ಫೀಲ್ಡಿಗೆ ಬರ್ಬೇಕು. ಆಫೀಸಲ್ಲೇ ಕುಂತ್ಕೊಂಡು ವರದಿ ಕೊಡೋದಲ್ಲ ಅದು. ಫೀಲ್ಡಿಗೆ ಬಂದು ರೈತರ ಹತ್ರ ಮಾತಾಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶನ ಕರೆಕ್ಟಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ರೈತರು ನಾವು ಸರ್ವನಾಶ ಆಗಿ ಬಂತು. ಕೆಲವ್ರಿಗೆ ಬರಲಿಲ್ಲ, ಕೆಲವು ಜನಕ್ಕೆ ಬೆಳೆ ವಿಮೆ ಬಂತು, ಕೆಲವು ಜನಕ್ಕೆ ಬರಲಿಲ್ಲ. ಅದು ಸರಿಯಾದ ರೀತಿಯಲ್ಲಿ ನೀವು ಮಾಡಿಲ್ಲ ಅನ್ನೋದಕ್ಕೆ ಮೇಲೆ ಕಾಣ್ತಿದೆ ನೀವು ಮಾಡ್ತಕ್ಕಂಥ ಕರ್ತವ್ಯಗಳೇನಂತಕ್ಕಂಥದ್ದು. ನೀವು ಸರಿಯಾಗಿ ಫೀಲ್ಡಿಗೆ ಬರೋಲ್ಲ, ಯಾವುದೋ ಬೆಳೆ ಎಲ್ಲೇ ಕುಂತ್ಕೊಂತಾನೆ, ಯಾತೋ ಬರ್ಕೊಂತಾನೆ, ಯಾರಿಗೆ ಹೇಳ್ತೀರಾ ಅವನೇನೋ ಮಾಡಿ ಅದೇ ಹೋಗ್ತಾನೆ. ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಒಂದು ಜವಾಬ್ದಾರಿ ತಗೋಬೇಕಾಗುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಒಂದು ಪರಿಣಾಮವನ್ನು ಎದುರಿಸ್ಬೇಕಾಗುತ್ತೆ. ವಿಮೆ ಕಟ್ಟಬೇಕು ಅಂತಂದು ಎಲ್ಲ ಜಾಹೀರಾತು ಕೊಡ್ತೀರಾ, ಕಟ್ಟಿಸ್ತೀರಾ, ಎಲ್ಲ ಆಗುತ್ತೆ. ಆದರೆ ಅದಕ್ಕೆ ಕಟ್ಟೋದಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಮಾಡ್ತೀವಿ. ಇಷ್ಟನೇ ತಾರೀಕಿನೊಳಗೆ ಕಟ್ಟಬೇಕಂತ. ನಾವು ಇಷ್ಟನೇ ತಾರೀಕಿಗೆ ಕೊಡ್ತೀವಿ ಅಂತಂದು ಯಾರು ಹೇಳೋದೇ ಇಲ್ಲ. ಯಾವಾಗ ನಿಮ್ಗೆ ತಿಳಿದಾಗ ಕೊಡ್ತೀರಾ, ಎಲ್ಲೋ ಮಾಡ್ಕೊಂಡು ಹೋಗ್ತೀರಾ. ತಗ್ಗಿನಾಗ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಇವತ್ತು ಕೆಲವು ಪಂಚಾಯತಿಗಳು ಸೋಂಬುದ್ದಿ ಪಂಚಾಯತಿ ಅವೆಲ್ಲ ರೈತರಿಗೆ ಎಷ್ಟು ನಷ್ಟ ಕೊಡ್ತೀರಾ. ಕೊಡೋದು ಮಾತ್ರ ಇದು ಒಂಥರ ಓಸಿ ಕಂಪ್ನಿ ಇದ್ದಂಗೆ. ಹೆಂಗೆ ಮಾಡ್ತಾರಂದ್ರೆ ಒಂದು 3 ನಂಬರ್ ಕಟ್ಟಿಸ್ಕೊಂಡು 1 ನಂಬರ್ ದುಡ್ಡು ಕೊಡ್ತಾರಲ್ಲ, ಹಂಗೆ ಎಲ್ಲ ಬೆಳೆಗಳು ಕಟ್ಟಿಸ್ಕೊಂಡು ಅದು ಯಾವುದೋ ಒಂದು ಬೆಳೆಗೆ ಅದು ಅಲ್ಪ ಸ್ವಲ್ಪ 10%, 20%, 15% ಕೊಟ್ಟರೆ ನಮ್ಗೆ ಎತ್ತಲಾಗುತ್ತೆ. ಆದ್ದರಿಂದ ದಯಮಾಡಿ ಎಲ್ಲ ಬೆಳೆಗಳು ಕುಲಂಕುಷ ಪರಿಶೀಲನೆ ಮಾಡಿ